ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 15ನೇ ಬಜೆಟನ್ನು ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದಿಸ್ತೇನೆ. ಜೊತೆಗೆ ಇವತ್ತು ಬಹಳ ಎಚ್ಚರಿಕೆಯಿಂದ ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೆ ಯಾವುದೇ ರೀತಿಯ ನಮಗೆ ಬರಬೇಕಾದಂಥ ಹಣವನ್ನು ಕೊಡದೇ ಇದ್ದರೂ ಕೂಡ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ರೀತಿಯಲ್ಲಿ ಸಮತೋಲನವಾಗಿ ಅವರು ಹಣವನ್ನು ಕೊಟ್ಟಿದ್ದಾರೆ. ಒಂದು ವೆಲ್ ಬ್ಯಾಲೆನ್ಸ್ಡ್ ಪ್ರೋಗ್ರೆಸಿವ್ ಬಡ್ಜೆಟ್ ಅಂತ ಹೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಎಲ್ಲ ಇಲಾಖೆಗಳು ಯಾವುದು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆ ಸಂಪೂರ್ಣವಾಗಿ ಆಗದೇ ಇದ್ದರೂ ಕೂಡ ಎಲ್ಲ ಇಲಾಖೆಗಳಿಗೂ ಸಮತೋಲನವಾಗಿ ಹಣವನ್ನು ಹಂಚಿಕೆ ಮಾಡಿದ್ದಾರೆ. ಶಿಸ್ತನ್ನು ಕಾಪಾಡಿದೆ. ಭಾಳ ಮುಖ್ಯವಾಗಿ ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಈ ಬಡ್ಜೆಟ್ಟಿನ ಮುಖ್ಯವಾದಂಥ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ಅವರು ಸ್ವಾಭಾವಿಕವಾಗಿ ಅವರು ಬಾಯ್ಕಾಟ್ ಮಾಡಿರ್ತಕ್ಕಂಥದ್ದು ಅವರಿಗೆ ಕೇಂದ್ರ ಸರ್ಕಾರ ಹಣ ಕೊಡಲಿಲ್ಲ ಅನ್ನೋದನ್ನು ನಾವೇನು ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಅವರು ಬಾಯ್ಕಾಟ್ ಮಾಡಿದ್ದಾರೆ. ರಾಜ್ಯದ ಜನ ಅದನ್ನು ಗಮನಿಸ್ತಾರೆ. ತುಮಕೂರಿಗೆ ನಾವು ಮೆಟ್ರೋ ತೊಗೊಂಡು ಹೋಗಬೇಕು ಅಂತೇಳಿ ಕೇಳಿದ್ವು. ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟನ್ನು ಮಾಡಿಸ್ತೇವೆ ಅಂತೇಳಿ ಅದರಲ್ಲಿ ನಮೂದಿಸಿದ್ದಾರೆ. ಆಮೇಲೆ ಎರಡನೇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದು ಅದನ್ನು ಕೂಡ ತುಮಕೂರಿಗೆ ವಸಂತ ನರಸಾಪುರ ಅಂತಕ್ಕಂಥ ಇಂಡಸ್ಟ್ರಿಯಲ್ ಎಸ್ಟೇಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿದ್ದಾರೆ. ಅದು ಒಂದೆರಡು ತಿಂಗಳಲ್ಲೇ ಆಗ್ತದೆ. ಅದು ಯಾಕೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಅದನ್ನು PPP ಮಾಡೆಲ್ನಲ್ಲಿ ಅಂತ ಕೇಳಿದ್ದೇವೆ. ಯಾಕೆಂದರೆ ಇವತ್ತಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅದಕ್ಕೆ ಅಷ್ಟೊಂದು ಹಣ ಕೊಡೋದಕ್ಕೆ ಬರೋದಿಲ್ಲ. ಆದರೆ PPP ಮಾಡೆಲ್ನಲ್ಲಿ ಇನ್ವೆಸ್ಟರ್ಸ್ ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ನಾವು ಅದನ್ನು ಕೇಳಿದ್ವಿ, ಅದನ್ನು ಮಾಡಿದ್ದಾರೆ. ಅಲ್ಲ, ನಮಗೆ ಒಂದು 2-3 ತಿಂಗಳಲ್ಲಿ ಅವರು ವರದಿಯನ್ನು ಕೊಟ್ಟರೆ ಅದನ್ನು ನಾವು ಯಾರು ಇನ್ವೆಸ್ಟರ್ಸು ನಮಗೆ ಹೇಳಿದ್ದಾರೆ ನಾವು ಹಣ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತೇಳಿ ಅದನ್ನು ಅವರಿಗೆ ಕೊಟ್ಟು ಆನಂತರ ಪ್ರೋಸೆಸ್ಸನ್ನು ಮಾಡ್ತೀವಿ. ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.